ನಮಸ್ತೆ. ಶ್ರೀ ಪರಮಕರುಣಾ ಪರಂಜ್ಯೋತಿಯ ಪವಾಡವನ್ನು ಕೇಳೋಣ. ನಾನು ಬೆಂಗಳೂರಿನ ರಾಮಕೃಷ್ಣ ರೆಡ್ಡಿ. ನನ್ನ ಜೀವನದಲ್ಲಿ ನಡೆದ ಯಾವುದೇ ಘಟನೆಯ ಬಗ್ಗೆ ನೋವು ಮತ್ತು ದುಃಖವಿಲ್ಲ. ಯಾವುದೇ ಕ್ಯಾರಿ ಓವರ್ ಅಸ್ತಿತ್ವದಲ್ಲಿಲ್ಲ. ಯಾವುದೇ ಸಂಘರ್ಷ ಮತ್ತು ಹೋಲಿಸುವಿಕೆಯೂ ಅಸ್ತಿತ್ವದಲ್ಲಿಲ್ಲ. ಯಾರಾದರೂ ನನ್ನನ್ನು ನೋಯಿಸಲು ಪ್ರಯತ್ನಿಸಿದಾಗ ನಾನು ಘಾಸಿಗೊಳ್ಳುವುದಿಲ್ಲ. ಆದರೆ ಆಗಾಗ ನನಗೆ ನೋವಾಗುತ್ತದೆ. ಆದರೆ ನಾನು ಅದರ ಮೇಲೆ ನನ್ನ ಅರಿವನ್ನು ಕೇಂದ್ರೀಕರಿಸಿದಾಕ್ಷಣ ನೋವು ಕಣ್ಮರೆಯಾಗುತ್ತದೆ. ಜೀವನದಲ್ಲಿ ಯಾವುದರ ಬಗ್ಗೆಯೂ ಭಯ ಮತ್ತು ಅಪರಾಧ ಪ್ರಜ್ಞೆ ಇಲ್ಲ. ಇತರರ ಮೇಲಿನ ತೀರ್ಪುಗಳು ಬಹಳವಾಗಿ ಕಡಿಮೆಯಾಗಿವೆ. ಹಿಂದೆ ನನ್ನ ಮನಸ್ಸು ತುಂಬ ಮಾತನಾಡುತ್ತಿತ್ತು ಮತ್ತು ಸಾಕಷ್ಟು ಕಥೆಗಳನ್ನು ಸೃಷ್ಟಿಸುತ್ತಿತ್ತು. ಆದರೆ ಈಗ ಹಾಗಿಲ್ಲ. ಆಲೋಚನೆಗಳು ಬಹಳ ಮಟ್ಟಿಗೆ ನಿಂತಿವೆ. ಆಲೋಚನೆಗಳು ನನ್ನ ತಲೆಯನ್ನು ಪ್ರವೇಶಿಸಿದಾಗಲೂ ಅವು ಈಗ ನನ್ನನ್ನು ತೊಂದರೆಗೊಳಿಸುವುದಿಲ್ಲ ಮತ್ತು ಅವುಗಳು ಈಗ ಗತಕ್ಕೆ ಅಥವಾ ಭವಿಷ್ಯಕ್ಕೆ ನನ್ನನ್ನು ಕರೆದೊಯ್ಯುವುದಿಲ್ಲ. ಒಳಗೆ ಸಂಪೂರ್ಣ ನಿಶ್ಶಬ್ದತೆ ಮತ್ತು ಸಂತೋಷವಿದೆ. ಹೆಚ್ಚಿನ ಸಮಯ ನಾನು ಆನಂದದ ಸ್ಥಿತಿಯಲ್ಲಿರುತ್ತೇನೆ. ನಾನು ವರ್ತಮಾನದಲ್ಲಿ ಮತ್ತು ದೈವಿಕ ಇರುವಿಕೆಯೊಂದಿಗೆ ಜೀವಿಸುತ್ತಿದ್ದೇನೆ. ದೈವದೊಂದಿಗಿನ ನನ್ನ ಬಂಧವು ಸಹ ದೃಢವಾಗಿದೆ ಮತ್ತು ಶಕ್ತಿಯುತವಾಗಿದೆ. ಈ ಭವ್ಯವಾದ ಮುಕ್ತಿ ಸ್ಥಿತಿಗಳನ್ನು ನನಗೆ ದಯಪಾಲಿಸಿದ್ದಕ್ಕಾಗಿ ಶ್ರೀ ಪರಂಜ್ಯೋತಿ ಕಲ್ಕಿಯವರಿಗೆ ಪ್ರಣಾಮಗಳು ಮತ್ತು ಅನಂತಕೋಟಿ ಧನ್ಯವಾದಗಳು. ನಿಮಗೆ ಸದಾ ನಾನು ಋಣಿಯಾಗಿರುತ್ತೇನೆ. ಪರಮಕರುಣಾ ಪರಂಜ್ಯೋತಿಗೆ ಜಯವೆನ್ನಿ.